ಮುಂದಿನ ಮುಖ್ಯಮಂತ್ರಿ ಅದು ಸತೀಶ್ ಜಾರಕಿಹೊಳಿ. ಈ ರಾಜ್ಯದ 24ನೇ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ. ಅಹಿಂದಾದ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ. ಯಾಕೆ ಈ ಚರ್ಚೆ ಮುನ್ನೆಲೆಗೆ ಬಂದಿದೆ? ಯಾರು ಈ ಚರ್ಚೆಯನ್ನು ಮುನ್ನೆಲೆಗೆ ತಂದರು? ಯಾಕಂದರೆ ಕಳೆದ 2.5 ವರ್ಷಗಳಲ್ಲಿ ಆಲ್ಮೋಸ್ಟ್ ಈ 20ನೇ ತಾರೀಕು ನವೆಂಬರ್ 20ನೇ ತಾರೀಕು ಬಂದರೆ 2.5 ವರ್ಷ ಆಗುತ್ತೆ. ಆರಂಭದಿಂದಲೂ ಇಲ್ಲಿ ತನಕ ಮೇ 20, 2023ರಿಂದ ಇಲ್ಲಿ ತನಕ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆದಮೇಲೆ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ಒಂದು ಚರ್ಚೆ ಜೀವಂತವಾಗಿ ಇರಿಸಿತ್ತು DK ಬಣ. ಅದು ಅಧಿಕಾರ ಹಂಚಿಕೆ ಆಗಿದೆ. 2.5 ವರ್ಷ ಸಿದ್ದರಾಮಯ್ಯ ಅವರು ಇರ್ತಾರೆ, 2.5 ವರ್ಷ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಎಲ್ಲ ಕ್ರಾಂತಿಗಳು ಇತ್ತು. ಆದರೆ ಈ ಕ್ರಾಂತಿ ಅನ್ನೋದನ್ನ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ತರೋದಕ್ಕೆ ಕಾರಣವಾಗಿದ್ದು ಒಬ್ಬ ನಾಯಕ. ಅದು DK ಶಿವಕುಮಾರ್ ಅವರ ಬಣದ ನಾಯಕ ಅಲ್ಲ, ಸಿದ್ದರಾಮಯ್ಯ ಅವರ ಬಣದ ನಾಯಕ. ಆದರೆ ಈಗ ಏಕಾಏಕಿ ಶಿಫ್ಟ್ ಆಗಿದೆ. DK ಶಿವಕುಮಾರ್ ಅವರು ಆ ಕಡೆ ಹೇಳೋಕ್ಕೂ ಆಗದೆ, ಈ ಕಡೆ ಸಹಿಸಿಕೊಂಡು ಸುಮ್ಮನೆ ಇರೋಕ್ಕೂ ಆಗದೆ ವಿಲ ಒದ್ದಾಡ್ತಿದ್ದಾರೆ. ಅವರ ಬಣ ಕೂಡ ಮಾತಾಡ್ತಿದೆ, ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ. ಇದರ ಮಧ್ಯೆ ಸಿದ್ದರಾಮಯ್ಯ ಅವರು 3 ಕಡೆ, ನಂದಿಬೆಟ್ಟದಲ್ಲಿ ರಾಜದೀಪ್ ಸರ್ದೇಸಾಯಿ ಅವರ ಇಂಟರ್ವ್ಯೂನಲ್ಲಿ, ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಪೂರ್ಣಾವಧಿಗೆ ನಾನೇ ಮುಖ್ಯಮಂತ್ರಿ ಅನ್ನೋ ಹೇಳಿಕೆ ಕೊಟ್ಟರು. ಅದಾದ ಮೇಲೆ ಕಪ್ಪಲಗುದ್ದಿಯಲ್ಲಿ MLC ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ವೈಚಾರಿಕತೆಯಿಂದ, ಪ್ರಗತಿಪರ ಚಿಂತನೆಯಿಂದ, ಸಾಮಾಜಿಕ ನ್ಯಾಯದ ದೃಷ್ಟಿಕೋನದಿಂದ ಸಿದ್ದರಾಮಯ್ಯ ಅವರ ನಂತರ ಅದು ಸತೀಶ್ ಜಾರಕಿಹೊಳಿ ಅಂತ ಹೇಳಿದ್ರೆ ವಿನಃ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಹೇಳಿಲ್ಲ. ಆದಾಗ್ಯೂ ಈಗ ಮುಂದಿನ ಮುಖ್ಯಮಂತ್ರಿ, ಈ ರಾಜ್ಯದ 24ನೇ ಮುಖ್ಯಮಂತ್ರಿ DK ಶಿವಕುಮಾರ್ ಅಲ್ವಂತೆ, ಅದು ಸತೀಶ್ ಜಾರಕಿಹೊಳಿ ಅವರಂತೆ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬಂದಿದೆ. ಯಾಕಿರಬಹುದು? ಯಾರಿರಬಹುದು ಹಿಂದೆ ಇರೋದು? RRR. ಯಾರವರು ನೋಡಿ? ಒಂದು ಅತ್ಯುನ್ನತ ಕನಸು ಕಾಣುವಂತಹ ನಾಯಕರು ಯಾರೇ ಇರಬಹುದು, ಎದುರಾಳಿಗಳನ್ನು ಅತ್ಯಂತ ನಾಜೂಕಾಗಿ ಜಾಣ್ಮೆಯಿಂದ ಕೆಡವಿಕೊಳ್ಳಬೇಕು, ಕೆಡವಬೇಕೇ ವಿನಃ ಈ ಅರ್ಧಂಬರ್ಧ ಹೊಡೆದು ಬರಬಾರ್ದು. ಒಂದು ವೇಳೆ ಹಾಗೆ ಹೊಡೆದ್ರೆ ಅವರು ಮತ್ತೆ ಎದ್ದು ಬಂದರೆ ಅವರ ಬಹುದೊಡ್ಡ ಕನಸುಗಳಿಗೆ ಅವರ ಮೇಲೆ ಹತ್ತೋಗೋದಕ್ಕೆ ಬಿಡೋದಿಲ್ಲ, ಕಾಲೆಳಿತಾರೆ. ಈ ಹಿಂದೆ ಮಾಸ್ ಲೀಡರ್ಗಳೆಲ್ಲರ ಲೆಕ್ಕಾಚಾರಗಳಲ್ಲೂ ಅದು ಬಂದು ಹೋಗುತ್ತೆ. ಆದರೂ ಇಂತಹ ಸವಾಲುಗಳನ್ನೆಲ್ಲ ಕೂಡ ಮೆಟ್ಟಿ ನಿಂತು ಯಾರಾದರೂ ಗೆದ್ದು ಬೀಗಿದ್ರೆ, ಈಗ ಸಿದ್ದರಾಮಯ್ಯ ಅವ್ರಿಗೆ KS ಈಶ್ವರಪ್ಪ ಅವರು ಸವಾಲಾಗ್ತಾರೆ ವಿಧಾನಸಭೆಯಲ್ಲಿ, ನಿಮ್ಮ ಅಪ್ರಾಣೆ ನೀವು ಮುಖ್ಯಮಂತ್ರಿ ಆಗೋದಿಲ್ಲ, ಐ ವಾಂಟ್ ಟು ಬಿಕಮ್ ಎ ಚೀಫ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್ ಅಂತ ಹೇಳಿ ಸವಾಲು ಎಸ್ದು ಅಂಥದ್ದೊಂದು ವಾದ ಮಂಡಿ ಶಪಥ ಮಾಡಿ 11 ತಿಂಗಳಿಗೆ ಅವರು ಕರ್ನಾಟಕದ 22ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲೇ ಒಂದ್ಸಲಿ ಅಲ್ಲ 2 ಸಲ. ಈಗ DK ಶಿವಕುಮಾರ್ ಅವರಿಗೆ ಸವಾಲಾಗಿದ್ದು ಯಾರು? ಇದೇ DK ಶಿವಕುಮಾರ್ ಅವರು ಅಥವಾ ಅವರು ಎನ್ನಲಾಗುವಂತಹ, ಅವರ ಮೇಲೆ ಆರೋಪ ಇದೆ ಅಂಥದ್ದೊಂದು. ಇಬ್ಬರು ನಾಯಕರನ್ನ ಆ ರೀತಿ ಕೆಣಕಿದ್ರು. ಮೇಲ್ನೋಟಕ್ಕೆ ಅವರು ಮಹಾನಾಯಕ ಅಂತ ಕರೆದ್ರು ಇಬ್ರು ಕೂಡ. ಯಾರ್ಯಾರು? ಒಬ್ರು ರಮೇಶ್ ಜಾರಕಿಹೊಳಿ. 2018-19 ಮಧ್ಯೆ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರದಲ್ಲಿ ಇದೇ DK ಶಿವಕುಮಾರ್ ಅವರ ಕಾರಣಕ್ಕೆ ಪಕ್ಷ ಬಿಡಬೇಕಾಯಿತು, ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯಿತು. ಅವತ್ತು ಅವರು ಹೇಳಿದ್ದು ಮಹಾನಾಯಕನಿಂದ ಇದೆಲ್ಲ ಆಯಿತು ಅಂತ. ಅವ್ರ ಮೇಲೆ ಹನಿ ಟ್ರಾಪ, ಮತ್ತೊಂದು ಮಗದೊಂದು, ಅವರು ಆ ಎಲ್ಲ ಆರೋಪಗಳನ್ನು ಕೂಡ ಎದುರಿಸಿದ್ರು. ಅದೊಂದು ಹೊಡೆತ ಹೇಗಿತ್ತು ಅಂದರೆ ಮತ್ತೆ ಎದ್ದು ಬರೋ ರೀತಿಯಲ್ಲಿ ಇತ್ತೇ ವಿನಃ ರಾಜಕೀಯವಾಗಿ ಅವರನ್ನು, ಯಾಕಂದರೆ DK ಶಿವಕುಮಾರ್ ಅವರು ಪದೇ ಪದೇ ಹೇಳುತ್ತಾರೆ, ಇದೇ 17 ಜನ ಕಾಂಗ್ರೆಸ್ ತೊರೆದು ಹೋದಾಗ ನೀವು ಅವರನ್ನು ರಾಜಕೀಯ ಸಮಾಧಿ ಮಾಡಿಬಿಟ್ರಿ. ಎದುರಾಳಿಗಳನ್ನು ರಾಜಕಾರಣದಲ್ಲಿ ರಾಜಕೀಯವಾಗಿ ಸಮಾಧಿ ಮಾಡಬೇಕು. ಒಂದು ವೇಳೆ ಅದು ಸಾಧ್ಯ ಆಗಿಲ್ಲ ಅಂದರೆ ಅರ್ಧಂಬಿರ್ಧ ಸಮಾಧಿ ಮಾಡಿ ಬಂದರೆ ಎದ್ದು ಬಂದು ಸರಿಯಾದ ಹೊಡೆತ ಕೊಡ್ತಾರೆ. ಈಗ ಮುಂದಿನ ಮುಖ್ಯಮಂತ್ರಿ 24ನೇ ಮುಖ್ಯಮಂತ್ರಿ ಅದು ಸತೀಶ್ ಜಾರಕಿಹೊಳಿ ಅನ್ನುವಂತಹ ಚರ್ಚೆ ಯಾಕೆ ಮುನ್ನೆಲೆಗೆ ಬಂದಿದೆ? ಒಬ್ರು ರಮೇಶ್ ಜಾರಕಿಹೊಳಿ, ಇನ್ನೊಂದು R ಯಾವುದು? ಥೇಟ್ ಅದೇ ರೀತಿಯಲ್ಲಿ ಮತ್ತೊಬ್ಬ ವಾಲ್ಮೀಕಿ ನಾಯಕ ಸಮಾಜದ ಸಚಿವನನ್ನ ವಜಾಗೊಳಿಸಿದ್ರು. ಅದಕ್ಕೂ ಮುಂಚೆ ಅದೇ ನಾಯಕ ನನ್ನ ಮೇಲೂ ಕೂಡ ಹನಿ ಟ್ರಾಪ್ ಮಾಡಿಸೋಕೆ ಪ್ರಯತ್ನಿಸಿದ್ರು ನಮ್ಮ ಪಕ್ಷದ ನಾಯಕರು ಅನ್ನೋ ಗಂಭೀರ ಆರೋಪ ಮಾಡಿದ್ರು. ಅದು KN ರಾಜಣ್ಣ.
ಕೆಲವು ಸಮಾಜಗಳಿಗೆ ಆ ರಕ್ತದಲ್ಲೇ ಒಂದು ಆಕ್ರೋಶ, ಒಂದು ಬಂಡೇಳುವ ಗುಣ ಇರುತ್ತೆ, ಅಸಲಿ ವೀರತ್ವ ಇರುತ್ತೆ. ಆ ಸಾಲಿನಲ್ಲಿ ವಾಲ್ಮೀಕಿ ನಾಯಕ ಸಮಾಜದ ಮುಖಂಡರನ್ನ, ಜನರನ್ನ ಕೂಡ ನಾವು ಉಲ್ಲೇಖಿಸಬಹುದು. ಆ ಕ್ಷಣಕ್ಕೆ ಅವರು ಸೋಲಬಹುದು, ಆದರೆ ಮತ್ತೆ ಎದ್ದು ನಿಂತರೆ ಅವರನ್ನು ಮುಟ್ಟೋಕೆ ಕಷ್ಟ ಆಗಲ್ಲ. ಇದೇ KN ರಾಜಣ್ಣ ಅವರು ಕೂಡ ಗಂಭೀರ ಆರೋಪ ಮಾಡಿದ್ರು, ನನ್ನನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಿದ್ಯಾರು ಅನ್ನೋದು ಗೊತ್ತಿದೆ, ಮುಂದಿನ ದಿನಮಾನಗಳಲ್ಲಿ ನಾನು ಅವರಿಗೆ ತಕ್ಕ ಪಾಠ ಕಲಿಸ್ತೀನಿ. ಈ ಇಬ್ಬರು ನಾಯಕರು ಒಟ್ಟು ರಾಜ್ಯದಲ್ಲಿ ST ಸಮಾಜದ 18 ಶಾಸಕರಿದ್ದಾರೆ. ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ ಅಲ್ಲದೆ ಜನರಲ್ಲೂ ಗೆದ್ದು ತೋರಿಸುವಂತಹ ಗಂಡುಗಲಿಗಳಿದ್ದಾರೆ. ಅಂತಹ 18 ಜನರು ಒಂದು ಸೀಕ್ರೆಟ್ ಮೀಟಿಂಗ್ ಮಾಡಿದ್ದು ಕೂಡ ಬಹುಪಾಲು ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಬರಲಿಲ್ಲ. ಆ ಸಮಾಜದ ಪ್ರಮುಖರು ಸ್ವಾಮೀಜಿಯೊಬ್ಬರು ಒಂದು ಮೆಸೇಜ್ ಕೊಟ್ಟಿದ್ರು. ಆ ಮೆಸೇಜ್ ನಂತರದಲ್ಲಿ ಏನಾಯಿತು? ನಿಮಗೆ ST ಹೋರಾಟಕ್ಕೆ ಇದೇ ಪ್ರಸನ್ನಾನಂದಪುರಿ ಶ್ರೀಗಳು ಕೂತಾಗ ಒಬ್ಬ ನಾಯಕನಿಗೆ ನೇರ ಮೆಸೇಜ್ ಕೊಟ್ಟರು ಅವತ್ತಿನ ಮುಖ್ಯಮಂತ್ರಿಗೆ, ನಾವು ನಿಮ್ಮ ತಂದೆಯವ್ರನ್ನೂ ನೋಡಿದ್ದೀವಿ, ನಿಮ್ಮನ್ನೂ ನೋಡಿದ್ದೀವಿ ಅಂತ. ಅಷ್ಟರ ಮಟ್ಟಿಗಿನ ಛಾತಿ ಕತ್ತಿಯಂತಹ ಮೊನಚಾದ ಮಾತು ಆ ಸ್ವಾಮೀಜಿಗಳು ಆಡೋದಕ್ಕೆ ಕಾರಣ ಇದ್ದಿದ್ದು ಕೂಡ ಅವರ ರಕ್ತದಲ್ಲಿನ ವೀರತ್ವ. ಈಗ ರಮೇಶ್ ಜಾರಕಿಹೊಳಿ ಮತ್ತು ರಾಜಣ್ಣ ಕೂಡ ಡಬಲ್ ಆರ್. ಎಷ್ಟರ ಮಟ್ಟಿಗೆ ಅವರು ಪಕ್ಕಾ ಇದ್ದಾರೆ ಅಂದರೆ ಅದೇನಾಗುತ್ತೋ ಆಗಲಿ, ಒಟ್ಟಿನಲ್ಲಿ ಮಹಾನಾಯಕ ಮುಖ್ಯಮಂತ್ರಿ ಆಗೋದಕ್ಕೆ ಬಿಡಬಾರ್ದು. ಬದಲಾಗಿ ನಾವೇನೆಲ್ಲ ಮಾಡಬಹುದು ಅದನ್ನು ಮಾಡೋಣ. ಇದೇ ಕಾರಣಕ್ಕೆ H. ವಿಶ್ವನಾಥ್ ಅವರು ಇತ್ತೀಚೆಗೆ ಒಂದು ಮಾತನ್ನು ಹೇಳಿದ್ರು, ಒಂದು ಪ್ರಾದೇಶಿಕ ಪಕ್ಷ ಸೃಷ್ಟಿಯಾದರೂ ಅಚ್ಚರಿ ಇಲ್ಲ, ಎಲ್ಲವೂ ಕೂಡ ಒಂದೇ ಸಾಲಿಗೆ ಬಂದು ನಿಲ್ಲುತ್ತಿದೆ. ಒಂದು ಸ್ಪಷ್ಟ ಮತ್ತು ಸತ್ಯ, ವಾಲ್ಮೀಕಿ ನಾಯಕ ಸಮಾಜದ ಶಾಸಕರನ್ನ ಯಾರನ್ನೇ ಆಗಲಿ ಕೆಣಕಿ ಸುಮ್ಮನೆ ಬಿಟ್ಟು ಬಂದರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ರಾಜಕೀಯ ಅಧ್ಯಾಯ, ಒಂದು ಸೋಲು ಗೆಲುವು, ಹತಾಶೆ, ಅಪಮಾನ ಎಲ್ಲ ಅಧ್ಯಾಯಗಳನ್ನು ಒಬ್ಬೊಬ್ಬ ನಾಯಕ ಕಾಣ್ತಾರೆ ಅವರ ರಾಜಕೀಯ ವೃತ್ತಿ ಬದುಕಿನಲ್ಲಿ, ರಾಜಕೀಯ ವೇದಿಕೆಯಲ್ಲಿ, ಮೈದಾನದಲ್ಲಿ. ಆದರೆ ಈ ಇಬ್ಬರು ನಾಯಕರು ಅನುಭವಿಸಿದ್ದು, ರಮೇಶ್ ಜಾರಕಿಹೊಳಿ ಮತ್ತು ರಾಜಣ್ಣ ಇಬ್ಬರೂ ಕೂಡ ಸುಮ್ಮನೆ ಬಿಡೋರಲ್ಲ. ಆದರೆ ಮೇಲ್ನೋಟಕ್ಕೆ ಸತೀಶ್ ಜಾರಕಿಹೊಳಿ ಅನ್ನುವಂತಹ ಹೆಸರನ್ನು ಮುಂದೆ ತಂದು ಅವರು ಸುಮ್ಮನೆ ಕೂರೋದಿಲ್ಲ, ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನಿಸ್ತಾರೆ. ಅವರಿಗೆ ಬಹುದೊಡ್ಡ ಬಲವಾಗಿ ಈಗ ನಿಂತಿರುವಂಥದ್ದು ಅಹಿಂದ ಸಿದ್ಧಾಂತ. ಏನದು ಅಹಿಂದ ಸಿದ್ಧಾಂತ? ಸಿಂಪಲ್. ರಾಜ್ಯದಲ್ಲಿ 135 ಶಾಸಕರು ಕಾಂಗ್ರೆಸ್ನಿಂದ ಗೆದ್ರು. ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಶಾಸಕರ ನಂಬರ್ ಎಷ್ಟಿರಬಹುದು ಯಾವ್ಯಾವ ಪಕ್ಷದಲ್ಲಿ ಅಂತ ನೋಡಿ. ಯಾವ ಪಕ್ಷದಲ್ಲಿ ಹೆಚ್ಚಿದೆ ಅವರು ಈ ರಾಜ್ಯದಲ್ಲಿ ಅಹಿಂದ ಸಿದ್ಧಾಂತವನ್ನ ಬೆಂಬಲಿಸಿದ್ದಾರೆ. ಆ ಕಾರಣಕ್ಕೋಸ್ಕರ ಅವರ ಜೊತೆಯಲ್ಲಿ ಆ ಸಮಾಜಗಳು ನಿಂತಿವೆ. ಆ ಕಾರಣಕ್ಕೋಸ್ಕರ ಇಷ್ಟು ದೊಡ್ಡ ಬಲ ಬಂತು, ನಂಬರ್ ಬಂತು. 77 ಮಂದಿ ಅಹಿಂದ ಶಾಸಕರು ಕೇವಲ ಕಾಂಗ್ರೆಸ್ನಲ್ಲಿ ಸಿಗ್ತಾರೆ. ಇನ್ನುಳಿದಂತೆ 17 ಮಂದಿ ಬಿಜೆಪಿ ಮತ್ತು JDS ನಲ್ಲಿ ಸಿಗ್ತಾರೆ. ಯಾಕೆ ಹಾಗಿದ್ರೆ? ಅಹಿಂದ ಅನ್ನುವಂತಹ ದೊಡ್ಡ ಬಲ, ಬೆಂಬಲ, ಶಕ್ತಿ, ತಾಕತ್ತು, ದಮ್ಮು ಯಾವ ಪಕ್ಷಕ್ಕಿದೆ? ಒಂದು ವೇಳೆ ಅಹಿಂದ ಬೇಡ ಅನ್ನೋ ಸವಾಲನ್ನ ಎಸೆದ್ರೆ, ಅಹಿಂದ ವಿರೋಧ ಹಣೆಪಟ್ಟಿಯನ್ನ ಕಟ್ಕೊಂಡ್ರೆ ಆ ನಾಯಕ ಏನಾಗಬಹುದು? ನಿಮಗೆ ಬಿಟ್ಟಿದ್ದು. ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಿದ್ರೆ ಶಾಸಕರ ಬೆಂಬಲದ ಲೆಕ್ಕವೇ ತಗೊಳ್ಳೋದೇ ಆದ್ರೆ ಅದು 74 ಸುಲಭಕ್ಕೆ ಸಿಗತ್ತೆ. ಆದರೆ DK ಶಿವಕುಮಾರ್ ಅವರು ಅವ್ರು ಮಾಡಿದಾರೋ ಬಿಟ್ಟಿದಾರೋ, ಆದರೆ ಅವ್ರ ಬಗ್ಗೆ ಇವರು ಕೂಡ ಆರೋಪ ಮಾಡ್ತಾರೆ. ಭವಿಷ್ಯದಲ್ಲೂ ಕೂಡ ಮುಂದಿನ ದಿನಮಾನಗಳಲ್ಲಿ ಯಾವುದೇ ನಾಯಕರಿರಬಹುದು, ಗೊತ್ತೋ ಗೊತ್ತಿಲ್ಲದೆಯೋ ಅಹಿಂದ ಸಿದ್ಧಾಂತವನ್ನ ಯಾರು ಪ್ರತಿಪಾದಿಸ್ತಾರೆ, ಯಾರು ಅವ್ರ ಜೊತೆಲಿ ನಿಂತಿದ್ದಾರೆ, ಯಾರು ಆ ಸಿದ್ಧಾಂತಕ್ಕೆ ವಿರುದ್ಧವಾಗಿ, ಜಾತಿಗಣತಿ ಬಗ್ಗೆ 100 ಜನ ಮಾತಾಡಿರಬಹುದು ಶಾಸಕರು. ಆದರೆ 2028 ವಿಧಾನಸಭಾ ಚುನಾವಣೆಯಲ್ಲಿ ರಿಸಲ್ಟ್ ಬರುತ್ತೆ, ಅವತ್ತು ಅಹಿಂದ ವಿರುದ್ಧ ಮಾತಾಡಿದವರು, ಜಾತಿ ಗಣತಿಯನ್ನು ಧಿಕ್ಕರಿಸಿದವರು ಯಾವ ಸ್ಥಾನದಲ್ಲಿ ಇರ್ತಾರೆ ಅನ್ನೋದನ್ನ ಈಗಲೇ ಬರೆದಿಟ್ಕೋಬಹುದು. ಅದಕ್ಕೆ ದೂರದ ಎಕ್ಸಾಂಪಲ್ ಬೇಕಿಲ್ಲ, 2023 ರಿಸಲ್ಟ್ ತಗೊಂಡ್ರು ಸಾಕು, ವಾಸ್ತವ ಗೊತ್ತಾಗುತ್ತೆ. ಎಷ್ಟೆಷ್ಟೋ ನಂಬರ್ ಪಡೀತಿದ್ದಂತಹ ಪಕ್ಷ ಕೇವಲ 19 ಸ್ಥಾನ, 17 ಸ್ಥಾನ, 18 ಸ್ಥಾನ ಅಥವಾ 28 ಸ್ಥಾನಕ್ಕೆ ಬಂದು ನಿಲ್ಲೋದಕ್ಕೂ ಕಾರಣ ಅಹಿಂದ ವಿರೋಧ. ಆದರೆ ಡಬಲ್ ಆರ್ ಅನ್ನುವಂತಹ 2
ಬಲಿಷ್ಠ ನಾಯಕರು, ಬಂಡಾಯಗಾರರು, ಸುಮ್ಮನೆ ಕೂರೋರಲ್ಲ. ಕ್ಷಿಪ್ರ ಕ್ರಾಂತಿಯ ನಾಯಕರು ಯಾರು ಅಂದರೆ ನಿಜವಾಗಲೂ ಈ ಇಬ್ಬರು ನಾಯಕರು ಮುಂದಿನ ದಿನಮಾನಗಳಲ್ಲಿ ಅದರ ತಾಕತ್ತೇನು ಅನ್ನೋದನ್ನ ಪ್ರದರ್ಶಿಸ್ತಾರೆ. ಹಾಗಿದ್ರೆ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗ್ತಾರಾ, ಅಥವಾ ಡಿ ಕೆ ಶಿವಕುಮಾರ್ ಅವರು ಶತ ಪ್ರಯತ್ನ ಮಾಡಿ ತಿಣುಕಾಡಿ ಆ ಜಾಗಕ್ಕೆ ಬಂದು ಕೂರ್ತಾರ? ಕಮೆಂಟ್ ಮಾಡಿ.